ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ತೋಟದ ಮಣ್ಣಿನ ಆಮ್ಲೀಯತೆಯ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಕಾಫಿಯನ್ನು ಬೆಳೆಯುವಂಥದ್ದು ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ, ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಮಣ್ಣು ಆದಷ್ಟು ಬೇಗ ಆಮ್ಲೀಯ ಗುಣವನ್ನು ಪಡೆದುಕೊಳ್ಳುತ್ತೆ. ಆದರೆ ಅದನ್ನು ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ನಮ್ಮ ತೋಟಗಳನ್ನು ನಾವು ಉಳಿಸಿಕೊಳ್ಳಬೇಕು ಅಂತ ಹೇಳಿದರೆ ಆ ಆಮ್ಲೀಯತೆಯ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಈ ಆಮ್ಲೀಯತೆಯ ನಿರ್ವಹಣೆಯನ್ನು ಮಾಡುವಂಥದ್ದು ಹೇಗೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಹಳ್ಳಿಯ ಕಾಫಿ ಉಪಸಂಶೋಧನಾ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್.ಎ. ನದಾಫ್ ಅವರು. ನದಾಫ್ ಅವ್ರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಸಾಮಾನ್ಯವಾಗಿ ಹೇಳಬೇಕಂದ್ರೆ ಕಾಫಿ ಮಣ್ಣಿನ ಒಂದು ಗುಣಲಕ್ಷಣ ಏನು ಅಂತಂದರೆ ರೆಡ್ ಆ್ಯಂಡ್ ಲ್ಯಾಟ್ರಿಟಿಕ್ ಮಣ್ಣು ಅಂತ ಹೇಳ್ತೀವಿ. ಈ ಮಣ್ಣಿನ ಮುಖ್ಯ ಗುಣ ಹೇಗಿರುತ್ತೆ ಅಂದರೆ ಮಣ್ಣಿನ ರಚನೆ ಸ್ಯಾಂಡಿ ಲೋಮಿ ಕ್ಲೇಲಿ ಸಾಯಿಲ್ ಅಂತ ಹೇಳ್ತೀವಿ. ಇದರಲ್ಲಿ ಸಾಮಾನ್ಯವಾಗಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಈ ಧನಾತ್ಮಕ ಅಂಶಗಳಿರತಕ್ಕಂಥ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಸೋಡಿಯಂ ಅಂತ ಅಂಶಗಳು ಹೆಚ್ಚು ಮಳೆ ಬೀಳುವ ಪ್ರದೇಶ ಇರುವುದರಿಂದ ಇವು ಕೊಚ್ಚಿ ಹೋಗಿರುತ್ತೆ. ಹೀಗಾಗಿ ಈ ಒಂದು ಪ್ರದೇಶ ಏನಿದೆ ಹುಳಿಯಾಗಲು ಕಾರಣವಾಗುತ್ತೆ. ಈ ಹುಳಿ ಮಣ್ಣಿನಲ್ಲಿ ನಾವು ಯಾವುದೋ ಗೊಬ್ಬರ ಹಾಕಿದರೂ ಪೂರಕವಾಗಿ ನಮ್ಮ ಕಾಫಿ ಬೆಳೆಗೆ ಲಭ್ಯತೆ ಆಗಲ್ಲ. ಹೀಗಾಗಿ ಅದರ ನಿರ್ವಹಣೆ ಅತ್ಯವಶ್ಯಕವಾಗಿರುತ್ತೆ. ಹೀಗಾಗಿ ಎರಡು ಅಂಶಗಳನ್ನು ನಾವು ಇಲ್ಲಿ ರೆಕಮೆಂಡೇಶನ್ ಮಾಡ್ತೀವಿ. ಒಂದನೇದು ಕೃಷಿ ಸುಣ್ಣ, ಎರಡನೇದು ಡೊಲೊಮೈಟ್ ಸುಣ್ಣ ಅಂತ ಹೇಳ್ತೀವಿ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋದು ಇದು ಕೃಷಿ ಸುಣ್ಣ. ಇದರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಇದನ್ನು ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಇದನ್ನು ಶಿಫಾರಸನ್ನು ಮಾಡ್ತೀವಿ. ಈ ಡೋಲೋಮೈಟು ಸಹ ಇದೇ ರೀತಿ. ಇದರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ, ಮ್ಯಾಗ್ನೀಷಿಯಂ ಕಾರ್ಬೋನೇಟ್ ಇರುತ್ತೆ. ಇದರಲ್ಲಿ ಎರಡು ಪೋಷಕಾಂಶಗಳು ಇರ್ತವೆ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಅಂತೇಳಿ. ಈ ಒಂದು ಆಮ್ಲೀಯತೆಯ ಮಣ್ಣನ್ನು ನಿರ್ವಹಣೆಗೆ ನಾವು ಶಿಫಾರಸನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಅಕಸ್ಮಾತ್ ಏನಾದರೂ ನಿಮ್ಮ ಮಣ್ಣಿನಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇದ್ದರೆ ಕೃಷಿ ಸುಣ್ಣವನ್ನು ನಾವು ಶಿಫಾರಸನ್ನು ಮಾಡಿರ್ತೀವಿ. ಅಕಸ್ಮಾತ್ ನಿಮ್ಮ ಮಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಇರಲಿಲ್ಲ ಅಂದರೆ ನಾವು ಡೊಲೊಮೈಟನ್ನು ಶಿಫಾರಸನ್ನು ಮಾಡ್ತೀವಿ. ಹೀಗಾಗಿ ಯಾವುದೋ ಒಂದು ಸುಣ್ಣವನ್ನು ಬಳಸಬೇಕಾದ್ರೆ ಮಣ್ಣನ್ನು ಪರೀಕ್ಷೆ ಮಾಡಿ ನೀವು ಈ ಸುಣ್ಣವನ್ನು ಬಳಸುವುದು ತುಂಬ ಸೂಕ್ತ. ಆ ಒಂದು ಸುಣ್ಣದ ಗುಣಗಳ ಲಕ್ಷಣಗಳು ಹೇಗಿರಬೇಕು ಅಂತ ನೋಡೋದಾದರೆ ನ್ಯೂಟ್ರಲೈಸೇಷನ್ ವ್ಯಾಲ್ಯೂ ಅಂತ ಹೇಳ್ತೀವಿ, 80ಕ್ಕಿಂತ ಹೆಚ್ಚಿರಬೇಕು. ಇದು ಡೊಲೊಮೈಟಲ್ಲೂ ಸರಿ ಮತ್ತು ಅಗ್ರಿಕಲ್ಚರ್ ಲೈಮ್ ಆದರೂ ಸರಿ. ಬಟ್ ಡೊಲೊಮೈಟಲ್ಲಿ 15% ಆದರೂ ಮ್ಯಾಗ್ನೀಷಿಯಂ ಕಾರ್ಬೋನೇಟ್ ಇರಬೇಕು. ಇದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಇವೆರಡೂ ಸೂಕ್ತವಾಗಿರ್ತಕ್ಕಂಥದ್ದು ನಿರ್ವಹಣೆ ಮಾಡೋದಕ್ಕೆ. ಯಾವ ಸಮಯದಲ್ಲಿ ಹಾಕಬೇಕು ಅಂತ ನೋಡೋದಾದರೆ ನವಂಬರ್ ಟು ಫೆಬ್ರವರಿ ಇದು ಸೂಕ್ತ ಸಮಯ ಅಂತ ಹೇಳ್ತೀವಿ. ಈ ಸೂಕ್ತ ಕಾಲದಲ್ಲಿ ನೀವು ಸುಣ್ಣವನ್ನು ಹಾಕಬೇಕಾಗತ್ತೆ. ಸುಣ್ಣವನ್ನು ಹಾಕುವಾಗ ನೀವು ಗಮನದಲ್ಲಿಟ್ಟಿರ್ಕೊಳ್ತಕ್ಕಂಥ ಮುಖ್ಯ ವಿಷಯ ಏನಂತಂದರೆ ಯಾವ ಕಾರಣಕ್ಕೂ ಈ ಒಂದು ಸುಣ್ಣವನ್ನು ಹಾಕಿದಾದ್ಮೇಲೆ ಇಮಿಡಿಯೇಟಾಗಿ ಯಾವ ಗೊಬ್ಬರಗಳನ್ನು ಹಾಕಬಾರ್ದು. ಗೊಬ್ಬರ ಹಾಕಿದ ತಕ್ಷಣ ಈ ಸುಣ್ಣವನ್ನು ಹಾಕಬಾರ್ದು. ಇದು ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು. ಆದಷ್ಟು ಸುಣ್ಣವನ್ನು ಸರಿಯಾಗಿ ರೀತಿಯಲ್ಲೇ ಬಳಸಬೇಕು. ಕಾಫಿಯ ತೋಟದ ಮಣ್ಣಿನ ಆಮ್ಲೀಯತೆಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಫೋನ್ ಮುಖಾಂತರ ನೀವು ಮಾಡ್ಬೋದು. ನನ್ನ ಮೊಬೈಲ್ ಸಂಖ್ಯೆ 9480759336. ಈ ಸಂಖ್ಯೆಗೆ ಫೋನ್ ಮಾಡಿ ನಮ್ಮನ್ನು ಸಂಪರ್ಕಿಸಬಹುದು. ಒಳ್ಳೆಯದು. ಎಸ್.ಎ. ನದಾಫ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ತೋಟದ ಮಣ್ಣಿನ ಆಮ್ಲೀಯತೆಯ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ. ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.